ಈಗ ನಮ್ಮ ಜೊತೆ ಮಾತನಾಡಕ್ಕೆ ಸಿಟಿ ರವಿ ಇದ್ದಾರೆ, ಮಾತಾಡ್ತೀನಿ ಸರ್. ಇವತ್ತು ಆಕ್ಚುಲಿ ಇಂಥದ ಪ್ರಮಾದ ಯಾಕೆ ಎದುರಾಯ್ತು ಸರ್? ಯಾವುದು ಸೆಷನ್ ಅಲ್ಲಿ ನೋಡಿ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಮತ್ತು ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. 52ರಲ್ಲಿ ಸೋಲ್ಸಿದ್ಯಾರು, 54ರಲ್ಲಿ ಸೋಲ್ಸಿದ್ಯಾರು. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಆಗ್ತೀರಿ ಅಂತ ಹೇಳಿದ್ದು ಅಂಬೇಡ್ಕರ್ ಅವರು. 56ರಲ್ಲಿ ಸತ್ತ ನಂತರ 6 ಅಡಿ ಜಾಗ ಕೊಡದೇ ಇದ್ದಿದ್ಯಾರು, ಕಾಂಗ್ರೆಸ್ನವರೇ ಜಾಗ ಕೊಡದೇ ಇದ್ದಿದ್ದು. ಪದ ಉಪಯೋಗ ಮಾಡಿದ್ದೀರಿ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಈಗ ಆಡಿಯೋ ವಿಡಿಯೋ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಆಗ್ಲಿ, ನೀವು ಈಗಲೇ ಯಾಕೆ ಕೇಳ್ತೀರಿ? ಪರಿಶೀಲನೆ ಆಗಿ ಬಂದ್ಮೇಲೆ ಮಾತಾಡ್ತೀನಿ ಸರ್. ಇದು ಈಗ ತಮ್ಮನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ಪಟ್ಟಿಡ್ತಿದ್ದಾರೆ ಸರ್. ತಮ್ಮನ್ನ ಅಮಾನತ್ ಮಾಡ್ಬೇಕು ಪರಿಸ್ಥಿತಿ ಬರ್ಲಿ, ಅದೆಲ್ಲ ಅವ್ರು ಹೇಳ್ದಷ್ಟಲ್ಲ. ಬರ್ಲಿ, ನಿಮ್ಗೆ ಈಗ ಸುಮ್ಮನೆ ಊಹಾಪಾತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರ ನೇರ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣಸೌಧ. ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಸಿಟಿ ರವಿ ಇದ್ದಾರೆ, ಮಾತಾಡ್ತೀನಿ ಸರ್. ಇವತ್ತು ಆಕ್ಚುಲಿ ಇಂಥದ ಪ್ರಮಾದ ಯಾಕೆ ಎದುರಾಯ್ತು ಸರ್? ಯಾವುದು ಸೆಷನ್ ಅಲ್ಲಿ ನೋಡಿ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಮತ್ತು ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. 52ರಲ್ಲಿ ಸೋಲ್ಸಿದ್ಯಾರು, 54ರಲ್ಲಿ ಸೋಲ್ಸಿದ್ಯಾರು. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಆಗ್ತೀರಿ ಅಂತ ಹೇಳಿದ್ದು ಅಂಬೇಡ್ಕರ್ ಅವರು. 56ರಲ್ಲಿ ಸತ್ತ ನಂತರ 6 ಅಡಿ ಜಾಗ ಕೊಡದೇ ಇದ್ದಿದ್ಯಾರು, ಕಾಂಗ್ರೆಸ್ನವರೇ ಜಾಗ ಕೊಡದೇ ಇದ್ದಿದ್ದು. ಪದ ಉಪಯೋಗ ಮಾಡಿದ್ದೀರಿ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಈಗ ಆಡಿಯೋ ವಿಡಿಯೋ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಆಗ್ಲಿ, ನೀವು ಈಗಲೇ ಯಾಕೆ ಕೇಳ್ತೀರಿ? ಪರಿಶೀಲನೆ ಆಗಿ ಬಂದ್ಮೇಲೆ ಮಾತಾಡ್ತೀನಿ ಸರ್. ಇದು ಈಗ ತಮ್ಮನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ಪಟ್ಟಿಡ್ತಿದ್ದಾರೆ ಸರ್. ತಮ್ಮನ್ನ ಅಮಾನತ್ ಮಾಡ್ಬೇಕು ಪರಿಸ್ಥಿತಿ ಬರ್ಲಿ, ಅದೆಲ್ಲ ಅವ್ರು ಹೇಳ್ದಷ್ಟಲ್ಲ. ಬರ್ಲಿ, ನಿಮ್ಗೆ ಈಗ ಸುಮ್ಮನೆ ಊಹಾಪಾತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರ ನೇರ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣಸೌಧ. ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಸಿಟಿ ರವಿ ಇದ್ದಾರೆ, ಮಾತಾಡ್ತೀನಿ ಸರ್. ಇವತ್ತು ಆಕ್ಚುಲಿ ಇಂಥದ ಪ್ರಮಾದ ಯಾಕೆ ಎದುರಾಯ್ತು ಸರ್? ಯಾವುದು ಸೆಷನ್ ಅಲ್ಲಿ ನೋಡಿ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಮತ್ತು ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. 52ರಲ್ಲಿ ಸೋಲ್ಸಿದ್ಯಾರು, 54ರಲ್ಲಿ ಸೋಲ್ಸಿದ್ಯಾರು. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಆಗ್ತೀರಿ ಅಂತ ಹೇಳಿದ್ದು ಅಂಬೇಡ್ಕರ್ ಅವರು. 56ರಲ್ಲಿ ಸತ್ತ ನಂತರ 6 ಅಡಿ ಜಾಗ ಕೊಡದೇ ಇದ್ದಿದ್ಯಾರು, ಕಾಂಗ್ರೆಸ್ನವರೇ ಜಾಗ ಕೊಡದೇ ಇದ್ದಿದ್ದು. ಪದ ಉಪಯೋಗ ಮಾಡಿದ್ದೀರಿ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಈಗ ಆಡಿಯೋ ವಿಡಿಯೋ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಆಗ್ಲಿ, ನೀವು ಈಗಲೇ ಯಾಕೆ ಕೇಳ್ತೀರಿ? ಪರಿಶೀಲನೆ ಆಗಿ ಬಂದ್ಮೇಲೆ ಮಾತಾಡ್ತೀನಿ ಸರ್. ಇದು ಈಗ ತಮ್ಮನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ಪಟ್ಟಿಡ್ತಿದ್ದಾರೆ ಸರ್. ತಮ್ಮನ್ನ ಅಮಾನತ್ ಮಾಡ್ಬೇಕು ಪರಿಸ್ಥಿತಿ ಬರ್ಲಿ, ಅದೆಲ್ಲ ಅವ್ರು ಹೇಳ್ದಷ್ಟಲ್ಲ. ಬರ್ಲಿ, ನಿಮ್ಗೆ ಈಗ ಸುಮ್ಮನೆ ಊಹಾಪಾತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರ ನೇರ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣಸೌಧ. ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಸಿಟಿ ರವಿ ಇದ್ದಾರೆ, ಮಾತಾಡ್ತೀನಿ ಸರ್. ಇವತ್ತು ಆಕ್ಚುಲಿ ಇಂಥದ ಪ್ರಮಾದ ಯಾಕೆ ಎದುರಾಯ್ತು ಸರ್? ಯಾವುದು ಸೆಷನ್ ಅಲ್ಲಿ ನೋಡಿ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಮತ್ತು ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. 52ರಲ್ಲಿ ಸೋಲ್ಸಿದ್ಯಾರು, 54ರಲ್ಲಿ ಸೋಲ್ಸಿದ್ಯಾರು. ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಆಗ್ತೀರಿ ಅಂತ ಹೇಳಿದ್ದು ಅಂಬೇಡ್ಕರ್ ಅವರು. 56ರಲ್ಲಿ ಸತ್ತ ನಂತರ 6 ಅಡಿ ಜಾಗ ಕೊಡದೇ ಇದ್ದಿದ್ಯಾರು, ಕಾಂಗ್ರೆಸ್ನವರೇ ಜಾಗ ಕೊಡದೇ ಇದ್ದಿದ್ದು. ಪದ ಉಪಯೋಗ ಮಾಡಿದ್ದೀರಿ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಈಗ ಆಡಿಯೋ ವಿಡಿಯೋ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಆಗ್ಲಿ, ನೀವು ಈಗಲೇ ಯಾಕೆ ಕೇಳ್ತೀರಿ? ಪರಿಶೀಲನೆ ಆಗಿ ಬಂದ್ಮೇಲೆ ಮಾತಾಡ್ತೀನಿ ಸರ್. ಇದು ಈಗ ತಮ್ಮನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ಪಟ್ಟಿಡ್ತಿದ್ದಾರೆ ಸರ್. ತಮ್ಮನ್ನ ಅಮಾನತ್ ಮಾಡ್ಬೇಕು ಪರಿಸ್ಥಿತಿ ಬರ್ಲಿ, ಅದೆಲ್ಲ ಅವ್ರು ಹೇಳ್ದಷ್ಟಲ್ಲ. ಬರ್ಲಿ, ನಿಮ್ಗೆ ಈಗ ಸುಮ್ಮನೆ ಊಹಾಪಾತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರ ನೇರ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಸುವರ್ಣಸೌಧ.